ಸರ್ ಈಗ ಟೈಮ್ ಎಷ್ಟಾಗಿದೆ? ನಮಸ್ಕಾರ, ನಾನು ಕಿರಣ್, ಸ್ವರ್ಣ ಟ್ರಾವೆಲ್ಸ್, ಮಲ್ಲೇಶ್ವರಂ, ಬೆಂಗಳೂರು, CN ರಸ್ತೆ, ಭದ್ರಾವತಿ. ಸರ್ ಟೈಮ್ ಎಷ್ಟಾಗಿದೆ ಈಗ? 11 ಗಂಟೆ 30 ನಿಮಿಷ. ಸರ್ ಈಗ ಇದ್ರ ಬಗ್ಗೆ ಈಗ ನಾನು ರಾತ್ರಿ ಎಷ್ಟು 11:30 11 ಗಂಟೆ 30 ನಿಮಿಷ. 11 ಗಂಟೆ 31 ನಿಮಿಷ 11 ಗಂಟೆ 31 ನಿಮಿಷಕ್ಕೆ ನಾವು ಈ ಪ್ಯಾಂಗಾಂಗ್ ಲೇಕ್ನಲ್ಲಿ ಕಾಯ್ಕೊಂಡು ಕೂತಿದ್ದೀವಿ ಈ ರಾತ್ರಿ. ಇದ್ರ ಬಗ್ಗೆ ಇವ್ರು ವಿವರಣೆ ಕೊಡ್ತಾರೆ. ಸರ್ ನಿಮ್ದೊಂದು ಸ್ವಲ್ಪ ಲೈಟ್ ಆನ್ ಮಾಡ್ಕೊಳ್ತೀರಾ? ಈಗ ನೀವು ನಮ್ಗೆ ಏನೇನು ಹೇಳಿದ್ರಿ ಅದನ್ನು ಸ್ವಲ್ಪ ವಿವರಣೆ ಹೇಳೋಕ್ಕಾಗುತ್ತಾ ಸರ್? ಹೇಳಿ ಸರ್. ನಮಸ್ಕಾರ. ಇವ್ರು ಭಾಳ ಇಂಟೆಲಿಜೆಂಟ್ ಇದ್ದಾರೆ. ಇವ್ರು ಹೇಳಿದ್ದಕ್ಕೇನೆ ನಾವು ರಾತ್ರಿ 11:30 ಕಾಯ್ಕೊಂಡು ಕೂತಿದ್ದೀವಿ. ಅದ್ರದ್ದೇ ವಿಡಿಯೋ ಮಾಡ್ತಾ ಇದ್ದೀನಿ. ಹೇಳಿ ಸರ್, ಇದ್ರ ಬಗ್ಗೆ ಪೂರ್ಣ ವಿವರಣೆ ನೀವು ನಮ್ಗೆ ಏನೇನು ಕೊಟ್ಟರೆ ಅದು ವಿವರಣೆ ನಮ್ಗೆ 4 ಜನಕ್ಕೆ ಗೊತ್ತಾಗಲಿ. ಪ್ಯಾಂಗಾಂಗ್ ಲೇಕಲ್ಲಿ ಏನಿದೆ ಇಲ್ಲಿ 21 ಕಿಲೋಮೀಟರ್ ಮುಂದೆ ಏನಿದೆ ಅದು ವಿವರಣೆ ಕೊಟ್ಟರಲ್ಲ, ಹೇಳಿ ಸರ್. ಪ್ಯಾಂಗಾಂಗ್ ಲೇಕು ಲಡಾಖ್ನಲ್ಲಿ ಒಂದು ಇಂಡಿಯಾ ಮತ್ತು ಚೈನಾ ಬಾರ್ಡರ್ ಹತ್ರ ಬರುತ್ತೆ. ಇದು ವಿಶಾಲವಾದ ಲೇಕು. ಇಲ್ಲಿ ಯಾವುದೇ ಥರದ್ದು ಲೈಟ್ ಪೊಲ್ಯೂಷನ್ ಇಲ್ಲ. ಲೈಟ್ ಪೊಲ್ಯೂಷನ್ ಇಲ್ದಿರೋದ ಕಾರಣ ಸ್ವಲ್ಪ ಈ ಕಡೆ ಬನ್ನಿ ಸರ್. ನೀವು ಈ ಕಡೆ ಬನ್ನಿ, ಎದುರುಗಡೆ ಬನ್ನಿ. ಈ ಕಡೆ ನೀವು ಇಲ್ಲಿ ಎದುರುಗಡೆ ಬನ್ನಿ. ನೀವು ಕಂಟಿನ್ಯೂ ಮಾಡಿ ಸರ್. ಚಂದ್ರ ಉದಯಿಸುತ್ತ ಕಾಣುತ್ತೆ. ಆಕಾಶದಲ್ಲಿ ಏನೇ ಗ್ರಹಗಳು, ನಕ್ಷತ್ರಗಳು ಮತ್ತು ಅಲ್ಲಿ ಗ್ಯಾಲಕ್ಸಿಗಳು ಎಲ್ಲ ಕ್ಲಿಯರಾಗಿ ಕಾಣುತ್ತೆ ಅನ್ನೋದೊಂದು ತುಂಬ ಜನ ಬಂದು ಇಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ. ನಾವು ನಿಂತಿರೋ ಜಾಗದಿಂದ 23 ಕಿಲೋಮೀಟರ್ ದೂರದಲ್ಲಿ ಇಂಡಿಯನ್ ಆಸ್ಟ್ರಾನಮಿಕಲ್ ಅಬ್ಸರ್ವೇಟರಿ ಸೆಂಟರ್ ಒಂದು ಓಪನ್ ಮಾಡಿದ್ದಾರೆ. ಅದು ಭಾರತ ಸರ್ಕಾರದ್ದು. ಆಸ್ಟ್ರೋಫಿಸಿಕ್ಸ್, ಇದು ಆಸ್ಟ್ರಾನಮಿ ಅಲ್ಲ, ಆಸ್ಟ್ರಾಲಜಿ ಅಲ್ಲ, ಇದು ಆಸ್ಟ್ರಾನಮಿ ಬಗ್ಗೆ ವಿಶೇಷವಾದ ವಿಜ್ಞಾನಿಗಳು ರಾತ್ರಿಯೆಲ್ಲ ಟೆಲಿಸ್ಕೋಪ್ ಇಟ್ಕೊಂಡು, ಹೆವಿ ಟೆಲಿಸ್ಕೋಪ್ ಇಟ್ಕೊಂಡು ಇಲ್ಲಿ ಪೂರ್ತಿ ರಿಸರ್ಚ್ನ ಮಾಡ್ತಾರೆ. ಯಾವ್ಯಾವ ನಕ್ಷತ್ರಗಳಿದೆ, ಯಾವ್ಯಾವದಲ್ಲಿ ಗ್ರಹಗಳಿದೆ, ಆಮೇಲೆ ಮಂಡಲಗಳು ಯಾವುದಿದೆ, ಆಮೇಲೆ ಆಂಡ್ರೋಮೆಡಾ, ಮೀಟಿಯಾರ್ಸು, ಅದ್ರ ಬಗ್ಗೆ ತುಂಬ ಅಧ್ಯಯನ ನಡೆಯುತ್ತೆ. ಇಲ್ಲಿ ನಾವು ನಿಂತ್ಕೊಂಡಿರೋದು ಏನಕ್ಕೆ ಅಂತಂದರೆ, ಇಲ್ಲಿ ನಾವು ನಿಂತಿರೋ ಜಾಗದಿಂದ ಲೇಕ್ ಇರೋದ್ರಿಂದ ಪೂರ್ತಿ ಕ್ಲಿಯರ್ ಆಗಿದೆ. ಈಗ 11 ಗಂಟೆ 30 ನಿಮಿಷಕ್ಕೆ ಚಂದ್ರ ಉದಯ ಆಗ್ತಾ ಇದೆ. ಬೆಟ್ಟ ಗುಡ್ಡಗಳ ಮಧ್ಯದಿಂದ ನಿಧಾನವಾಗಿ ಚಂದ್ರ ಉದಯ ಆಗೋದನ್ನು ನಾವೀಗ ಅಬ್ಸರ್ವ್ ಮಾಡ್ತಿದ್ದೀವಿ. ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ಅಂತಂದರೆ, ಎಲ್ಲ ಗ್ರಹಗಳು, ಎಲ್ಲ ನಕ್ಷತ್ರಗಳು ಕ್ಲಿಯರಾಗಿ ಕಾಣ್ತಿದೆ. ಇದೊಂದು ತುಂಬ ವಿಶೇಷವಾದ ಜಾಗ. ತುಂಬ ರಿಸರ್ಚ್ ನಡೀತದೆ ಇಲ್ಲಿಗೆ ಬಂದು. ಒಂದು ಟೂರಿಸಮ್, ಇನ್ನೊಂದು ಸೈಂಟಿಫಿಕ್ ಆಗೂ ತುಂಬ ಇಂಪಾರ್ಟೆಂಟ್ ಜಾಗ ಇದು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ರಾತ್ರಿ 11:33ಕ್ಕೆ ನಾವು ವಿಡಿಯೋ ಚಿತ್ರೀಕರಣವನ್ನು ಮಾಡೋದಕ್ಕೆ ನಿಂತ್ಕೊಂಡಿದ್ದೀವಿ. ಅಂದರೆ ಇದು ಆಕಸ್ಮಿಕವಾಗಿ ನಾನು ಮಾಡಿದ್ದು. ಆದರೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಇಲ್ಲಿ ಚಂದ್ರ ಉದಯಿಸ್ತಾ ಇರೋದು ಒಂದು ಸಣ್ಣ ನಿಮಗೆ ಬೆಳಕಾಗಿ ಕಾಣ್ತಾ ಇದೆಯಲ್ಲ, ಇಲ್ಲಿ ನಿಧಾನವಾಗಿ ಚಂದ್ರ ಉದಯಿಸ್ತಾ ಇರೋದು. ಎಲ್ಲ ಕಡೆ ಮೋಡ ಮುಚ್ಕೊಂಡಿದೆ ಅಂತೇಳಿ ನಾವಿದ್ವಿ. ಇಲ್ಲಿ ರಾತ್ರಿ ಎಷ್ಟೊತ್ತಾಗತ್ತೋ ನಾವು ಮಲಗೋದು ನಮಗೂ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಸಪ್ತ ಋಷಿಗಳ ಮಂಡಲ ಇದು ತುಂಬ ಈ ಜಾಗ ಈಗ ಶ್ರೀಹರಿಕೋಟದಲ್ಲಿ ಇಸ್ರೋ ಮಾಡಿದಾರಲ್ಲ, ಇಲ್ಲಿ ಈ ನಕ್ಷತ್ರಗಳನ್ನ ಅಧ್ಯಯನ ಮಾಡೋದಕ್ಕೆ ಇಲ್ಲಿಂದ 29 ಕಿಲೋಮೀಟ್ರ್, 25-28 ಕಿಲೋಮೀಟ್ರ್ ಮುಂದೆ ಒಂದು ಅಧ್ಯಯನ ಕೇಂದ್ರ ಇದೆ ಅಂತೇಳಿ ಭಾಳ ಒಳ್ಳೆ ಮಾಹಿತಿ ಕೊಟ್ಟರು. ಈ ಚಳಿಯಲ್ಲಿ ನಡ್ಕೊಂಡು ಈ ಮೈನಸಲ್ಲಿದೆ ವಾತಾವರಣ. ಇದಕ್ಕೋಸ್ಕರನೇ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಈ ವಿಡಿಯೋ ಚಿತ್ರೀಕರಣವನ್ನು ನಾನು ಪ್ಯಾಂಗಾಂಗ್ ಲೇಕ್, ಲಡಾಖ್ನ ಪ್ಯಾಂಗಾಂಗ್ ಲೇಕಿಂದ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಚಿತ್ರೀಕರಣವನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ನಾನು ಕಿರಣ್, ಸ್ವರ್ಣ ಟ್ರಾವೆಲ್ಸ್, ಮಲ್ಲೇಶ್ವರಂ, ಬೆಂಗಳೂರು, CN ರಸ್ತೆ, ಭದ್ರಾವತಿ.